ಮೊದಲೇ ಆ ಕಡೆ ಈ ಕಡೆ ಫ್ಲ್ಯಾಟ್ ಆಗ್ಬಿಟ್ಟೈತೆ. ನಮ್ಮದು ಅರ್ಧ ಎಕರೆ ಹೊಲ್ಟೋಗೈತೆ ಆಲ್ರೆಡಿ. ಇನ್ನೊಂದು ಚೂರಿದೆ, ಇದು ಯಾವ ಹೋಗಿದ್ರು ಅಂತದೋ ಗೊತ್ತಿಲ್ಲ. ಅವ್ರು ಬೇಗ ಲೋಡ್ ಕೊಡ್ತಾರೆ ಅಂದ್ಬಿಟ್ಟು ಈ ಕಡೆ ನಮಗೂ ಕೂಡ ಟಾರ್ಚರ್ ಇರ್ತಾರೆ, ಬೇಗ ಕೊಡಬೇಕು, ಬಾಕ್ಸ್ಗಳೈತೆ ಹಾಗಲಕಾಯಿಗಳೈತೆ ಅಂತ. ಏನೋ ಖಾರ ಪೊಂಗಲ್ ತಮಿಳ್ನಾಡು ಸ್ಪೆಷಲ್. ಈ ಕಡೆಯಿಂದ ಈ ಕಡೆ ಪಾಸ್ ಆಯಿತು. ಅವತ್ತಿಂದ ಯಾಕೋ ಒಂದು ಸ್ವಲ್ಪ ಈಗ ಇಲ್ಲಿ ಬಂದರೆ ಸಾಕು, ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡಬೇಕು ಅನಿಸುತ್ತೆ. ಪುಕ್ಕ ಅಂತ ಆಡ್ತೈತೆ ಅವಾಗ. ಹಲೋ ಹೈ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ನಾನು ನಿಮ್ಮ ಆರ್.ಜೆ. ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕೆ ಹಿಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈಗ ಸಮಯ ಆಗಿದೆ ಬೆಳಗಿನ ಜಾವ 6:47 ಕಣ್ರಿ. ಈಗ ತಾನೇ ಜಸ್ಟ್ ತೋಟಕ್ಕೆ ಬಂದೆ. 7:47 ಅಂತೀವಿ, ಆದರೆ 8 ಗಂಟೆ ರೇಂಜಿಗೆ ಬಿಸಿಲು ಹೊಡಿತೈತೆ. ಇವತ್ತೇನೋ ಪರವಾಗಿಲ್ಲ, ಮೋಡ ಮುಚ್ಕೊಂಡೈತೆ. ಇದೇ ರೀತಿಯಾಗಿ ಸಂಜೆವರೆಗೂ ಇದ್ರೆ ತುಂಬಾ ನನಗೆ ಅನುಕೂಲ. ನನಗೆ ಅಲ್ಲ, ಪ್ರತಿಯೊಬ್ಬರಿಗೂ ಕೂಡ ಬಿಸಿಲಲ್ಲಿ ಯಾರೆಲ್ಲ ಕೆಲಸ ಮಾಡ್ತೀರಿ ಅವ್ರಿಗೆಲ್ಲ ಪ್ರತಿಯೊಬ್ಬರು ಕೂಡ ಬೇಡ್ಕೊಳೋದು ಇಷ್ಟೇ, ಏನಂದರೆ ಬಿಸಿಲು ಬೇಡ, ಮೋಡ ಇರಬೇಕು ಇವತ್ತು ಅಂತ ಕೇಳ್ಕೊತೀವಿ. ಯಾಕಂದರೆ ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಹಾಗಾಗಿ ಇದನ್ನೇ ನಾವು ಕೇಳ್ಕೊಳೋದು ಕಣ್ರಿ. ಅಂದರೆ ಮೋಡ ಇದ್ದರೆ ಕೆಲಸ ಮಾಡೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರ್ತೈತಿ ಕೆಲಸ ಮಾಡೋಕ್ಕೆ. ಆದರೆ ಏನನ್ನ ಬಿಸಿಲಿದ್ರೆ, ಸಿಕ್ಕಾಪಟ್ಟೆ ಏನೋ ಬಿಸಿಲಿದ್ರೆ ಅಯ್ಯೋ ಈ ಕೆಲಸನೇ ಬೇಡಪ್ಪ ಅನಿಸೈತೆ. ಓಕೆ, ಬಿಸಿಲಾದರೂ ಮಾಡಬೇಕು, ಗಾಳಿ ಆದರೂ ಮಾಡಬೇಕು, ಚಳಿ ಆದರೂ ಮಾಡಬೇಕು, ಮಳೆ ಬಿದ್ದರೂ ಕೂಡ ಮಾಡಬೇಕು. ಅದೇ ಅಲ್ವೇ ನಮ್ಮ ಜೀವನ. ನಮ್ಮ ಹೊಟ್ಟೆಪಾಡು ಹೇಗೆ ಸಾಕೋದು ಅಲ್ವೇ? ಓಕೆ ಬನ್ನಿ ಫ್ರೆಂಡ್ಸ್, ಇವತ್ತು ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಮಾಡ್ದಬ್ಬಾಗ್ತೀನಿ, ಪ್ರತಿಯೊಂದು ಕೂಡ ಸ್ಮಾಲಾಗಿ ವಿಡಿಯೋ ಮಾಡ್ತೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರೋ ಕೊನೆವರೆಗೂ ನೋಡಿ. ಒಬ್ಬ ಹಳ್ಳಿ ಹುಡುಗನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಏನೋ, ನೀವು ಮಾಡೋ ಒಂದು ಲೈಕ್, ಅದೇ ನಮಗೆ ಸಪೋರ್ಟು. ಏನಪ್ಪ ಅವಾಗಿಂದ ನೆಲ ನೋಡ್ಕೊಂಡು ನಡೀತಾ ಇದ್ದಾನೆ ಅಂತ ತಿಳ್ಕೊಂಡ್ರೆ, ಏನಂದರೆ ಒಂದು ಟೈಮಲ್ಲಿ ಯಾವತ್ತೋ ಒಂದಿನ ಈ ಒಂದು ಜಾಗದಲ್ಲಿ ಹಾವು ನೋಡಿದ್ದು. ಅಂದರೆ ಈ ಕಡೆಯಿಂದ ಈ ಕಡೆ ಪಾಸ್ ಆಯಿತು. ಅವತ್ತಿಂದ ಯಾಕೋ ಒಂದು ಸ್ವಲ್ಪ ಈಗ ಇಲ್ಲಿ ಬಂದರೆ ಸಾಕು, ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡಬೇಕು ಅನಿಸುತ್ತೆ. ಪುಕ್ಕ ಅಂತ ಆಡ್ತೈತೆ ಅವಾಗ ಅದು ಸ್ವಲ್ಪ ಮರೆಯೋವರೆಗೂ ಅಲ್ವೇ? ಓಕೆ ಬನ್ನಿ, ಬೆಳಗ್ಗೆ ಹೋಗಿ ಕೆಲಸ ನೋಡೋಣ. ಈಗ ನೆಕ್ಸ್ಟ್ ಬಂದು ಕ್ರಾಸಿಗೆ ಬಂದಿದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ಮಂಗಳವಾರ ಕಂಡ್ರಿ, ಚಿಕನ್ ತಗೊಂಡೋಗೋಣ ಅಂದ್ಬಿಟ್ಟು ಕ್ರಾಸಿಗೆ ಬಂದಿದ್ದೀನಿ. ಚಿಕನ್ ಅಂಗಡಿಗೆ ಕೋಳಿಗಳೆಲ್ಲ ನೇತಾಡ್ತಾವೆ, ಚಿಕನ್ನು ಕಟ್ ಮಾಡ್ತಾವ್ರೆ. ಕ್ರಾಸ್ಗೆ ಹೋಗಿ ಚಿಕನ್ ತಗೊಂಡು ಬಂದಿದ್ದಾದ್ಮೇಲೆ ನೆಕ್ಸ್ಟ್ ಬಂದು ಇವಾಗ ಕಾಯಿ ಬಿಡ್ಸೋಕೆ ಬಂದಿದ್ದೀವಿ. ಕಾಯಿ ಬಿಡಿಸ್ತಾನೆ ಹೋಗಿ ತಗೊಬಂದಿದ್ದು. ಇವಾಗ ಬೆಳಗಿಂದ ಬಿಡಿಸಿರೋದು ಮುಟ್ಟಿಗಳು ಅಲ್ಲಿ ಕಾಣಿಸ್ತಾ ಇದೆ. ಟೀ ಬ್ರೇಕ್ ತಗೊಳೋಣ ಅಂದ್ಬಿಟ್ಟು ಟೀ ಕುಡಿಯೋಕ್ಕೆ ಕೂತ್ಕೊಂಡಿದ್ದೀವಿ ಕಣ್ರಿ. ಬನ್ನಿ ಫ್ರೆಂಡ್ಸ್, ಟೀ ಕುಡಿಯೋಣ. ಏನಪ್ಪ ವೆಂಕಟೇಶ್ ಚೊಂಬಿಡ್ಕೊಂಡು ಹೋಗ್ತಾ ಇದ್ದಾನೆ, ಏನು ಪಾಯಿಂಟ್ ಏನನ್ನ ಮಾಡ್ತಾನೆ ಅಂದ್ಕೊಂಡ್ರ? ಏನಿಲ್ಲ, ಊಟ ತಿನ್ನಬೇಕು. ಈಗ ಸಮಯ ಆಗಿದೆ 9:15 ಆಗಿದೆ ಫ್ರೆಂಡ್ಸ್. ಹಾಗಾಗಿ 9:15 ಅಂತೀನಿ, ಸಾರಿ 10:15 ಆಗಿದೆ. ಇವಾಗ ಊಟ ತಿನ್ನೋಕ್ಕೆ ಹೋಗ್ತಾ ಇದ್ದೀರಿ, ಟಿಫನ್ ತಿನ್ನೋಕ್ಕೆ. ಆಲ್ರೆಡಿ ನಮ್ಮಮ್ಮ ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾರೆ. ಪ್ರೇಮಕ್ಕ ಏನು ಮಾಡಿದ್ಯಮ್ಮ? ಖಾರ ಪೊಂಗಲ್ ತಮಿಳ್ನಾಡು ಸ್ಪೆಷಲ್. ಖಾರ ಪೊಂಗಲ್, ಇಡ್ಲಿ, ವಡಾ. ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಖಾರ ಪೊಂಗಲ್ಲು, ತಮಿಳ್ನಾಡು ಸ್ಪೆಷಲ್ಲು. ತಮಿಳ್ನಾಡು ಯಾವ ಹೋಟ್ಲಲ್ಲಿ ಹೋದ್ರೂ ಕೂಡ ಖಾರ ಪೊಂಗಲ್ಲು, ಇಡ್ಲಿ ಎರಡೂ ಕೂಡ ಮಿಸ್ಸೇ ಆಗಲ್ಲ, ಇದ್ದೇ ಇರುತ್ತೆ ಕಣ್ರಿ. ಖಾರ ಪೊಂಗಲ್ಲು ಇವತ್ತು ಸ್ಪೂನಲ್ಲಿ ತಿಂತಾಯಿದ್ದೀನಿ. ಖಾರ ಪೊಂಗಲ್ಲು ಮತ್ತು ಏನು ಚಟ್ನಿ ಅಮ್ಮ ಇದು? ಏನು ಚಟ್ನಿ? ಕಳ್ಳೆಪಪ್ಪು ಚಟ್ನಿ ಅಂತೆ. ಕಳ್ಳೆಪಪ್ಪು ಚಟ್ನಿಗೂ ಮತ್ತು ಚೆನ್ನಾಗಿರ್ತದೆ. ಇದ್ರ ಜೊತೆಗೆ ಒಂದು ವಡೆ ಇದ್ದಿದ್ರೆ ಸೂಪರು. ಬನ್ನಿ ಫ್ರೆಂಡ್ಸ್, ನಾಷ್ಟ ಮಾಡೋಣ. ಈಗ ಸಮಯ ಆಗಿದೆ 1 ಗಂಟೆ ಮಧ್ಯಾಹ್ನ. ಕರೆಂಟು ಕೂಡ ಬಂದಿದೆ. ಕರೆಂಟು 12 ಗಂಟೆಗೆಲ್ಲ ಬಂತು. ಇವಾಗ ತೋಟಕ್ಕೆ ನೀರು ಬಿಡಬೇಕು. ಕರೆಂಟು ಕೂಡ ಬಂದಿದೆ. ಸೊ ಮೋಟ್ರನ್ನ ಆನ್ ಮಾಡಬೇಕು. ಮಾಡಿದೆ, ಮೋಟ್ರನ್ನ ಆನ್ ಮಾಡಿ ಸಂಪಿಗೆಲ್ಲ ನೀರು ಓಡ್ತಾ ಇದೆ. ಅರ್ಧ ತೋಟಕ್ಕೆ ಬಿಟ್ಕೊಬೇಕು, ಅರ್ಧ ಸಂಪಿಗೆ ಓಡ್ತೀವಿ ಬಿಟ್ರೆ ಬೇಸರ್ಗೆ ಪೈಪುಗಳು ಎಲ್ಲಂದ್ರಲ್ಲಿ ಕಿತ್ಕೊಂಡು ಹೋಗ್ತದೆ. ಓಕೆ, ಅರ್ಧ ಬಿಟ್ಟಿದ್ದೀನಿ, ಇನ್ನು ಅರ್ಧ ಸಂಪು ಕೊಡ್ತೈತೆ. ಊಟಕ್ಕೆ ನೀರು ಬಿಟ್ಟಿದ್ದೀನಿ. ನಮ್ಮಮ್ಮ ಚೆಕ್ ಮಾಡ್ಕೊಂಡು ಬರ್ತಾರೆ. ನನ್ನ ಗಾಡಿ ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದೆ. ಯಾಕಂತ ಹೇಳಿದ್ರೆ ತೊಂಡೆಕಾಯಿ ಮುಟ್ಟೆ ರೆಡಿ ಆಗೈತೆ. ಇದನ್ನ ಎತ್ಕೊಂಡೋಗಿ ಸೆಂಟಿಂಗ್ ಕೊಟ್ಬಿಟ್ಟು ಬರಬೇಕು ಕಣ್ರಿ. ಇವಾಗ ಮಾ ಚೆಕ್ ಮಾಡ್ಕೊಂತೀಯಾ? ಇಲ್ಲಿ ಮೂಟೆ ಹಂಗೆ ಎತ್ತಿದ್ರೆ ನಂಕ ಈಗ ಬಂದು ನಮ್ಮ ಕ್ರಾಸಲ್ಲಿ ಸಂತೆ. ಇವತ್ತು ಮಂಗಳವಾರ, ಸಂತೆಗೆ ತರಕಾರಿಗಳೆಲ್ಲ ತಗೊಂಡೋಗೋಣ ಮನೆಗೆ
ಬಂದಿದ್ದೀನಿ ಕಣ್ರಿ. ನಮ್ಮವರು ಸಂತೆ ವಾರಕ್ಕೊಂದ್ಸರಿ ನಡೆಯೋದು, ಮಂಗಳವಾರ ಮಾತ್ರ. ಈಗ ಸಮಯ ಬಂದು ಸಂಜೆ ಆಗಿದೆ ಕಣ್ರಿ. ಮತ್ತೆ ಸಂಜೆ ನಾವು ಬಂದಿದ್ದು ಕಾಯಿ ಬಿಡಿಸೋದಕ್ಕೆ. ಕಾಯಿ ಬಿಡಿಸ್ತಾ ಇದ್ದೀವಿ. ಇನ್ನೇನು ಕತ್ಲಾಗ್ತಾ ಬಂದೈತೆ. ಏನಂದರೆ ಸಂಜೆ ಸ್ವಲ್ಪ ಬಿಡಿಸ್ ಮಾಡಿಕೊಂಡ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ. ಬೆಳಗ್ಗೆ ಅಷ್ಟೊತ್ತಿಗೆ ಅವಾಗಿಂದ ಬಿಡಿಸಿದ್ದು ಎಲ್ಲ ಒಂದು ಮೂಟೆ ಕಾಣಿಸ್ತಾ ಇದೆ ನಿಮಗೆ. ಕ್ಯಾಮ್ರಾ ಕಾಣಿಸ್ತಾ ಇದೆಯಾ? ಅಲ್ಲಿ ಸರಿಯಾಗಿ ಮೂಟೆ ಮಡ್ಕೊಂಡಿದ್ದೀರಿ. ಏನಂದರೆ ಇವಾಗ ಒಂದು ಮೂಟೆ ಬಿಡಿಸಿ ಮಾಡ್ಕೊಂಬಿಟ್ರೆ ಬೆಳಗ್ಗೆಗೆ ಬೇಗ ಬಂದು ಎಷ್ಟಾಗುತ್ತೋ ಅಷ್ಟು ಬಿಡಿಸಿ ಮಾರ್ಕೆಟ್ಗೆ ಕಳಿಸ್ಕೊಡ್ಬೋದು ಕಣ್ರಿ. ಯಾಕಂದರೆ ಇವಾಗ ಬಂದು ಏನಾಗೈತೆ ಅಂತ ಹೇಳಿದ್ರೆ ಹಾಗಲಕಾಯಿ ಸೀಸನ್ನು ನಮ್ಮ ಸೈಡ್ ಎಲ್ಲ ಇವಾಗ ಹಾಗಲಕಾಯಿ ಸೀಸನ್ನು. ಚಪ್ಪರ್ ಬದನೆಕಾಯಿ ಸೀಸನ್ನು, ಚೌ ಸೀಸನ್ ಎಲ್ಲ ಮುಗ್ದೋಯ್ತು. ಚೌ ಸೀಸನ್ ಬಂದರೆ ಕ್ಲೋಸ್ ಆಯಿತು. ಇವಾಗ ಬಂದು ಹಾಗಲಕಾಯಿ ಸೀಸನ್ ಸ್ಟಾರ್ಟ್ ಆಗ್ಬಿಟ್ಟೈತೆ. ಈ ಹಾಗಲಕಾಯು ಏನಂದರೆ ಇಬ್ಬರಿದ್ರೆ ಸಾಕು, ಆರಾಮಾಗಿ ತೋಟ ಎಲ್ಲ ಕೊಯ್ದಾಕ್ಬೋದು. ಇಡೀ ನಮ್ಮ ಬೈಲೆಲ್ಲ ಇದ್ರೂ ಕೂಡ ನಾನು ಮತ್ತು ನಮ್ಮಮ್ಮ ಇಬ್ಬರು ಸೇರ್ಕೊಂಡಿದ್ದೀವಿ ಅಂದರೆ 2 ದಿನಕ್ಕೆ ಖಾಲಿ ಮಾಡಾಕ್ತೀವಿ. ಯಾಕಂದರೆ ಬಿಲ್ಲಾಡ್ ಎತ್ಕೊಂಡು ಕೊಯ್ಕೊಂಡು ಓಡೋಗೋದೆ. ಆದರೆ ಅದು ಬಂದು ಬೇಗ ಬೇಸನ್ಗಳು ತುಂಬುತ್ತೆ. ಆದರೆ ನಮ್ಮ ತೊಂಡೆಕಾಯಿ ಬಂದು ಆ ಥರ ಬೇಸನ್ ತುಂಬೋದಿಲ್ಲ. ಅವ್ರು ಬೇಗ ಲೋಡ್ ಕೊಡ್ತಾರೆ ಅಂದ್ಬಿಟ್ಟು ಈ ಕಡೆ ನಮಗೂ ಕೂಡ ಟಾರ್ಚರ್ ಇಕ್ತಾರೆ. ಬೇಗ ಕೊಡಬೇಕು, ಬಾಕ್ಸ್ಗಳೈತೆ, ಹಾಗಲಕಾಯಿಗಳೈತೆ ಅಂತ. ಏನಂದರೆ ಅವ್ರು ಆ ಥರ ಇಕ್ಕೋದೇನು ಸುಮ್ಮನೆ ಅಲ್ಲ. ಅದೇ ರೀತಿಯಾಗಿ ಅಂಗಡಿಗಳವರು ಕೂಡ ಅದೇ ರೀತಿಯಾಗಿ ಆ ಥರ ಇಕ್ತಾರೆ. ಯಾಕಂತ ಹೇಳಿದ್ರೆ ಕೇರಳ, ಮಂಗಳೂರು ಬೇಗ ಗಾಡಿಗಳು ಪಾಸ್ ಆಗಿಬಿಡ್ತೈತೆ. ಅದಕ್ಕೋಸ್ಕರ ಹಾಗಲಕಾಯಿಗೆ ಸಿಕ್ಕಾಪಟ್ಟೆ ಒಂದು ಟೈಮಿಂಗ್ಸು ಪಿಕಪ್ ಮಾಡಬೇಕಾಗುತ್ತೆ. ಹಾಗಲಕಾಯಿಗಾಗಿರ್ಬೋದು ಮತ್ತು ಕಾರಮಣಿಗಾಗಿರ್ಬೋದು ಸಿಕ್ಕಾಪಟ್ಟೆ ಟೈಮಿಂಗ್ಸ್ನ ಪಿಕಪ್ ಮಾಡಬೇಕು. ಸ್ವಲ್ಪ ಮಾರಿದ್ರೆ ಬಾಕ್ಸ್ಗಳು, ಹಾಗಲಕಾಯಿಗಳು ಎರಡೂ ಕೂಡ ಮಾರ್ಕೆಟಲ್ಲೇ ಇರಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಔಟ್ ಆಫ್ ಜಾಸ್ತಿ ತಿಂತಾರೆ ಹಾಗಲಕಾಯಿನ. ನಮ್ಮ ಸೈಡ್ ಎಲ್ಲ ಬಂದು ಜಾಸ್ತಿ ತಿನ್ನೋದಿಲ್ಲ. ಏನಂದರೆ ಹಾಗಲಕಾಯಿ ಎಲ್ಲ ತರಕಾರಿಗಳು ಕೂಡ ಅಷ್ಟೇ ನಮ್ಮ ಕಡೆ ಯಾವುದು ಕೂಡ ಸೇಲ್ ಆಗೋದಿಲ್ಲ. ನಮ್ಮ ಕಡೆ ಏನಿದ್ರು ಸೇಲ್ ಆಗೋದು ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ ಇಷ್ಟೇ ಜಾಸ್ತಿ ಸೇಲ್ ಆಗೋದು ನಮ್ಮ ಸೈಡೆಲ್ಲ ಆಲ್ಮೋಸ್ಟ್. ಆದರೆ ತರಕಾರಿಗಳು ನಮ್ಮ ಸೈಡ್ ಜಾಸ್ತಿ ಯಾರು ಕೂಡ ತಿನ್ನೋದಿಲ್ಲ. ಜಾಸ್ತಿ ತಿನ್ನೋದಂತ ಹೇಳಿದ್ರೆ ಬೇರೆ ರಾಜ್ಯಗಳು ರಫ್ತಾಗುತ್ತೆ. ಅವು ಗಾಡಿಗಳು ಟೈಮಿಂಗ್ಸ್ ಪಿಕಪ್ ಮಾಡಬೇಕು. ಯಾಕಂತ ಹೇಳಿದ್ರೆ ಅಲ್ಲಿರೋ ಮಾರ್ಕೆಟ್ಗಳಿಗೆ ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಅವರು ಡೆಲಿವರಿ ಕೊಡಬೇಕಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಇಲ್ಲಿ ಬೇಗ ಲೋಡ್ ಮಾಡಿಕೊಂಡು ಆದಷ್ಟು ಬೇಗ ಬಿಡ್ತಾರೆ. ಏನಂದರೆ ಇದು ನಮ್ಮ ಕಡೆಯಿಂದನೂ ಕೂಡ ಹೋಗುತ್ತೆ. ಫಸ್ಟು ಯಶವಂತಪುರ ಮುಗಿಸ್ಕೊಂಡ್ಬರ್ತಾರೆ ಲಾರಿಗಳವರು. ಫಸ್ಟು ಯಶವಂತಪುರ ಇವೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬರೋದೇ ಕಳ್ಳೆಸಿಪಾಳ್ಯ ಮಾರ್ಕೆಟ್ಗೆ. ಇಲ್ಲಿ ಕಳ್ಳೆಸಿಪಾಳ್ಯ ಮಾರ್ಕೆಟ್ಗೆ ಬಂದು 4:30-5 ಗಂಟೆಗೆಲ್ಲ ಗಾಡಿಗಳು ಪಾಸ್ ಆಗಿಬಿಡ್ತೈತೆ. ಅಮ್ಮಮ್ಮ ಅಂದರೆ ಒಂದು 6 ಗಂಟೆ ಒಳಗಡೆ ಗಾಡಿ ಪಾಸ್ ಆಗಿಬಿಡ್ತೈತೆ. ಸ್ವಲ್ಪ ಲೇಟ್ ಆಗೋದೇನು ಅಂತ ಹೇಳಿದ್ರೆ, ಸ್ವಲ್ಪ ತಡ ಹೋಗೋದು ಗಾಡಿ ಅಂತ ಹೇಳಿದ್ರೆ, ಸ್ವಲ್ಪ ತಡವಾಗಿ ಮಾರ್ಕೆಟಿಂದ ಗಾಡಿ ಹೋಗೋದಂದರೆ ಕಡಪ ಗಾಡಿ ಒಂದೇ ಸ್ವಲ್ಪ ಸ್ಲೋ ಹೋಗೋದು. ಅದು ಬಂದು ನೈಟ್ 9 ಗಂಟೆ 9:30 ಪಾಸ್ ಆಗುತ್ತೆ. ಅದು ಅಷ್ಟೊತ್ತಲ್ಲಿ ಗಾಡಿಗಳು ಪಾಸ್ ಆದರೆ ಇನ್ನೂ ಸ್ವಲ್ಪ ಲೇಟ್ ಮಾಡ್ಬೋದು ಗಾಡಿಗಳವರು ಕೂಡ ಅಷ್ಟೇ. ಆದರೆ ಏನು ಮಾಡೋದು, ಬೇರೆ ಈ ಕೇರಳ, ಮಂಗಳೂರು ಮತ್ತು ಆಂಧ್ರ ಇವೆಲ್ಲ ಬಂದು ಏನಂತೇಳಿ ಕೊಚ್ಚಿ ಇವೆಲ್ಲ ಏನಂತ ಹೇಳಿದ್ರೆ ಸ್ವಲ್ಪ ಬೇಗ ಪಾಸ್ ಆಗಿಬಿಡ್ತೈತೆ. ಅದಕ್ಕೋಸ್ಕರ ಬೇಗ ಇವರು ಕೂಡ ಅರ್ಜೆಂಟಾಗಿ ಹೋಗ್ತಾರೆ. ಹಾಗಲಕಾಯಿ ಸೀಸನ್ ಮುಗಿಯ ಗಂಟ ಇದೇ ಕತೆ ನಮ್ಮದು. ಆದಷ್ಟು ಬೇಗ ನಾವು ಲೋಡ್ ಕೊಡಬೇಕು. ಓಕೆ ಫ್ರೆಂಡ್ಸ್, ನೋಡ್ತಾ ಇನ್ನು ಕತ್ಲಾಗ್ತಾ ಬಂತು. ಇನ್ನು ನಾವು ಕೂಡ ಮನೆ ಕಡೆ ಹೊರಡದೆ. ಇನ್ನು ಇವತ್ತಿನ ಕೆಲಸ ಇಷ್ಟ ಆಗಿತ್ತು. ಬೆಳಗ್ಗೆ ಬಂದು ವ್ಲಾಗ್ನ ಶುರು ಮಾಡಿದೆ. ಬೆಳಗಿಂದ ಸಂಜೆವರೆಗೂ ಇಲ್ಲಿವರೆಗೂ ಇಷ್ಟು ಕೆಲಸ ನಾನು ಮಾಡಿ ದಬ್ಬಾಕಿದ್ದೀನಿ. ಇನ್ನು ಮನೆ ಕಡೆ ಹೋಗಿ ಕೈಕಾಲು ತೊಳ್ಕೊಂಡು ಮನೆಗೆ ಹೋಗಿ ಕಾಫಿ ಟೀ ಕುಡ್ಕೊಂಡು ಸ್ವಲ್ಪ TV ಸೀರಿಯಲ್ಗಳು ನೋಡಿಕೊಂಡು ಟೈಮ್ ಪಾಸ್ ಮಾಡಬೇಕು. ನಾನು ಕೂಡ ಅಷ್ಟೇ ಒಂದೆರಡು ಸೀರಿಯಲ್ಲು ತುಂಬ ಇಷ್ಟ ಆಗಿತ್ತು. ಒಂದು ಭಾಗ್ಯಲಕ್ಷ್ಮಿ, ಅದು ಸೀರಿಯಲ್ ಮುಗಿದೋಯ್ತು, ಕ್ಲೋಸ್ ಆಯಿತು. ಇನ್ನು ಇವಾಗ ಸ್ವಲ್ಪ ನೋಡೋದಂದರೆ ಒಂದೇ ಒಂದು ಸೀರಿಯಲ್ ನಾನು ಕೂಡ ನೋಡ್ತೀನಿ, ಮುದ್ದು ಸೊಸೆ. ಅದೊಂದು ಸೀರಿಯಲ್ ನೋಡ್ಬಿಟ್ಟು ಊಟ ಮಾಡಿ ನಾವು ಕೂಡ ಮಲಿಕೊಳ್ಳೋದು ಅಷ್ಟೇ. ಇನ್ನೇನು ಬೆಳಗ್ಗೆ ಬಂದು ಕೆಲಸ ನೋಡೋದು ಕಣ್ರಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಒಂದು ಕತೆ ಇಷ್ಟ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ, ಒಬ್ಬ ಹಳ್ಳಿ ಹುಡುಗನಿಗೆ ಒಬ್ಬ ರೈತನಿಗೆ ಸಪೋರ್ಟ್ ಮಾಡಬೇಕಂತ ಏನಾದರೂ ನಮ್ಮ ಮೇಲೆ ನಿಮಗೆ ಸ್ವಲ್ಪ ಕನಿಕರ ಇದ್ದರೆ ನೋಡ್ತಾ ಇರೋಲ್ಲ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಇದೇ ರೀತಿಯಾಗಿ ವಿಡಿಯೋಸ್ನ ನೀವು ಡೈಲಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿರಿ. ಹಾಲ್ ಅಂತ ಕೊಟ್ಟರೆ ಸಾಕು, ಡೈಲಿ ಮಧ್ಯಾಹ್ನ ನಿಮ್ಮ ಮೊಬೈಲ್ಗೆ ನಾವು ಬರ್ತೀವಿ. ನೋಡಿ, ಎಂಜಾಯ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ ಒಂದು ಕಮೆಂಟ್ ಮಾಡಿದರು, ಅಣ್ಣ ನೀವು ತಲೆಗೆ ಏನು ಕಣ ಬಟ್ಟೆ ಕಟ್ಟೋದು ಅಂತ ಕಮೆಂಟ್ ಮಾಡಿದರು. ಈ ಥರ ಬಟ್ಟೆ ಕಟ್ಟಿಲ್ಲ ಅಂದರೆ ಈ ತೊಂಡೆಕಾಯಿ ಹಾಲು ಇರುತ್ತಲ್ವ, ತೊಂಡೆಕಾಯಿ ಹಾಲೆಲ್ಲ ನಮ್ಮ ತಲೆಗೆ ಮೆತ್ಕೊಂಡು ಬಂಕ ಆಗ್ಬಿಡ್ತೈತೆ. ಅದಕ್ಕೋಸ್ಕರ ಕಣ್ರಿ ಈ ಒಂದು ಟವಲ್ನ ಕಟ್ಟೋದು. ನೋಡ್ರಿ ನಮ್ಮ ಕೈಗಳು ಹೇಗಿದೆ, ತೊಂಡೆಕಾಯಿ ಕಿತ್ತು ಈ ಥರ ಆಗ್ಬಿಡ್ತೈತೆ ನಮ್ಮ ತಲೆ ಕೂಡ ಅಷ್ಟೇ. ಓಕೆ ಫ್ರೆಂಡ್ಸ್, ಇದಾದರೂ ಸ್ಟೀಲ್ನರ್ ಎತ್ಕೊಂಡು ಉಜ್ಬೋದು. ಆದರೆ ತಲೆಯಲ್ಲಿ ಸ್ಟೀಲ್ನರ್ ಎತ್ಕೊಂಡು ಉಜ್ಜೋಕ್ಕಾಗುತ್ತಾ? ಮೊದಲೇ ಆ ಕಡೆ ಈ ಕಡೆ ಫ್ಲ್ಯಾಟ್ ಆಗ್ಬಿಟ್ಟೈತೆ. ನಂದು 1/2 ಎಕರೆ ಹೊಲ್ಟೋಗೈತೆ ಆಲ್ರೆಡಿ. ಇನ್ನೊಂದು ಚೋರಿದೆ, ಇದು ಯಾವ ಹೋಗಿದ್ರತ್ತದೋ ಗೊತ್ತಿಲ್ಲ. ಇದನ್ನು ಸ್ಟೀಲ್ನರ್ ಎತ್ಕೊಂಡು ಉಜ್ಜಿದ್ರೆ ಇರೋದು ಹೊಲ್ಟೋಗ್ತೈತೆ ನಂದು ಅಲ್ವೇ. ಓಕೆ ಫ್ರೆಂಡ್ಸ್, ಇನ್ನು
ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೇನೆ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್. ಇವತ್ತಿನ ಕತೆ ಬಂದಿಷ್ಟು. ಮತ್ತೆ ನಾಳೆ ನಿಮ್ಮ ನಾನು ಸಿಗ್ತೇನೆ.